ಇನ್ಮೇಲೆ ನಿಮ್ ಬಗ್ಗೆ ಈ ತರ ಆರ್ಟಿಕಲ್ಸ್ ಬರ್ತಾ ಇರತ್ತೆ, ಅದನ್ನೆಲ್ಲ ಕಟ್ ಮಾಡಿ ನಾನು ನೀಟಾಗಿ ಸೇರ್ಸಿಟ್ಕೋತೀನಿ. ನೋಡಿ ಲಕ್ಕಿಯವ್ರೆ, ರೇಗಿಸ್ತಿದ್ದಾಳೆ ಇವಳು. ಯಾರು? ಇನ್ಯಾರು? ಅನು. ಅವಳು ನಿಮ್ಗೆ ಫಿದಾ ಆಗಿದ್ದಾಳಂತೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡು. ಥ್ಯಾಂಕ್ಸ್ ಅಂತೆ ಕಣೆ. ಲಕ್ಕಿಯವ್ರೆ, ಅನು ಕೇಳ್ತಿದ್ದಾಳೆ, ನಿಮ್ಗೂ ಅವಳು ಇಷ್ಟನಾ ಅಂತ. ಹೌದಾ? ಹಾಗಾದ್ರೆ ಇನ್ನೊಂದ್ಸಲ ಆರ್ಜಿ ಅಂತ ಹೇಳಿ ನಮ್ಮ ಮನೆಗೆ ಬರಕ್ ಹೇಳು. ಹೌದಾ? ಆರ್ಜಿ ಜಾನು ಅಂತ ಮನೆಗ್ ಬರ್ಬೇಕಾ? ಬರ್ತೀನಿ ರೀ. ನೀನೇ ತಾನೇ ಹೇಳ್ ಕಳ್ಸಿದ್ದು, ಈಗ ಅನ್ಭವ್ಸು. ಆಯ್ತು ಬಿಡಿ, ನೀವೇ ಅಲ್ವಾ, ನೀವೇನೇ ಹೇಳಿದ್ರು ಸಂತೋಷದಿಂದ ಅನುಭವಿಸ್ತೀನಿ. ಅದಕ್ಕೆ ತಾನೇ ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದು. ನಾನು ಎಷ್ಟೇ ಎತ್ತರಕ್ಕೆ ಹೋದ್ರು ನೀ ನನ್ನ ಜೊತೆಲಿ ಇರ್ತೀಯ. ಥ್ಯಾಂಕ್ ಯು. ಸರಿ, ಬಾಯ್. ಓಕೆ ಗೀತಾ, ಬಾಯ್. ಅಷ್ಟೇನೋ? ಇನ್ನು ಮುಂದಕ್ಕೆ ಏನಾದ್ರು ಇದೆಯೋ? ಇನ್ನೂ ಇದೆ ಚೇರ್ಮನ್ ರೇ, ಕೇಳಿಸ್ಕೊಳ್ಳಿ. ಓದಿ. ಬೆಂಗಳೂರು ತಂಡ ಇಂಥ ಆಟಗಾರನಿಗಾಗಿ ಕಾಯುತ್ತಿತ್ತು. ಆದ್ದರಿಂದ ಲಕ್ಕಿಯನ್ನು ಆಯ್ಕೆ ಮಾಡಿಕೊಂಡರು. ಹಳ್ಳಿ ಪ್ರತಿಭೆಗಳಿಗೆ ಲಕ್ಕಿ ಪ್ರೇರಣೆಯಾಗಿದ್ದಾನೆ. ಏನಂತ ತಿಳ್ಕೊಂಬಿಟ್ರಿ ನಮ್ ಲಕ್ಕಿನ? ಅಲ್ಲ ನೋಡಿ, ಲಕ್ಕಿ ಒಂದಲ್ಲ ಒಂದಿನ ಸಾಧನೆ ಮಾಡ್ತಾ ಮಾಡ್ತಾ ಮೇಲೆ ಕೇರ್ತಾನೆ ಅಂತ ಮೊದ್ಲೇ ಗೊತ್ತಿತ್ತು. ಇವತ್ತ ಸಾಧನೆ ಮಾಡ್ಬಿಟ್ಟ. ಯಾರ ಮಗ? ನಮ್ಮ ನರಸಿಂಹಣ್ಣ, ಸಂಪಿಗೆ ದಿಬ್ಬದ ನರಸಿಂಹಣ್ಣ. ನಮ್ಮ ಊರಿಗೆ ಕಳ್ಸ ಪ್ರಾಯ ಅಂತವ್ರ ಮಗ ತಪ್ಪದಾರಿ ಹಿಡಿಯೋಕ್ ಸಾಧ್ಯವಾ? ನೋಡಿ ಎಂತ ಸಾಧನೆ ಮಾಡ್ಬಿಟ್ಟ. ಅಷ್ಟೇ ಅಲ್ಲ ಚೇರ್ಮನ್ ರೇ, ಅವ್ರ ಮನೆಗೆ ಬಂದಿರೋ ಸೊಸೆ RJ ಅವಾರ್ಡ್ ತಗೊಂಡು ಊರಿನ ಕೀರ್ತಿನಿ ಹೆಚ್ಚಿಸ್ಬಿಟ್ಲು. ಇನ್ನು ಲಕ್ಕಿ ಕರ್ನಾಟಕದ ಕೀರ್ತಿನ ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟ. ಹೌದೌದು. ದೊಡ್ಡ ಮನೆಯವರು ಅಂತಂದ್ರೆ ದೊಡ್ಡ ಮನೆಯವರೇ. ಹೌದು, ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು. ದೊಡ್ಡ ಮನೆಯವರು, ದೊಡ್ಡ ಮನಸ್ಸಿನವರು, ದೊಡ್ಡ ಮನೆ ತಂದವರು ಅಂತ. ಏನ್ ಮಾಡಕ್ಕಾಗತ್ತೆ ಪಿಂಕಿ, ಅಳಿಯಂದ್ರಿಗೆ ಋಣ ಇಲ್ಲ ಅಂತ ಅನ್ಕೋಬೇಕು ಅಷ್ಟೇ. ಸಾಕು, ಸುಮ್ನೆ ಇರಮ್ಮ. ಎಲ್ರು ಸಮಾಧಾನ ಮಾಡೋರೇ ಆಗೋದ್ರು. ಹೀಗಾಯ್ತಲ್ಲ ಅಂತ ಸುಮ್ನೆ ಕುತ್ಕೊಳಕ್ಕಾಗುತ್ತಾ? ನನ್ ಹಣೆ ಬರಕ್ಕೆ ಎಷ್ಟ್ ಬೈಕೊಂಡ್ರು ಸಾಲ್ದು. ಅಯ್ಯೋ, ನಿನ್ ಹಣೆ ಬರನ್ ಯಾಕೆ ಬೈಕೋತೀಯಾ? ಲಕ್ಕಿ ಅದೃಷ್ಟ ಚೆನ್ನಾಗಿತ್ತು, ಸೆಲೆಕ್ಟ್ ಆದ. ಅದಕ್ಕೆ ನಿನ್ ಹಣೆ ಬರನ್ ಯಾಕೆ ದೂಷಿಸ್ಕೋಬೇಕು? ನಮ್ ಹಣೆ ಬರನೇ ಸರಿ ಇಲ್ಲ. ನಾವ್ ಏನ್ ಅನ್ಕೊಂಡ್ರು ಆಗಲ್ಲ. ಅದೇ ಆ ಲಕ್ಕಿ ಗೀತಾ ಏನ್ ಅನ್ಕೊಂಡ್ರು ಆಗುತ್ತೆ. ಒಂದೇ ಮನೇಲಿ ಒಬ್ರಿಗೆ ಏಳು, ಇನ್ನೊಬ್ರಿಗೆ ಬೀಳು. ಏನ್ ಮಾಡಕ್ಕಾಗತ್ತೆ ಪಿಂಕಿ, ಅವ್ರವ್ರು ಕೇಳ್ಕೊಂಡ್ ಬಂದಿದ್ ಅವ್ರವ್ರಿಗಪ್ಪ. ನಾನು ಅದನ್ನೇ ಹೇಳ್ತಾ ಇರೋದು. ನಾನ್ ಕೇಳ್ಕೊಂಡ್ ಬಂದಿಲ್ವಲ್ಲ ಅದೃಷ್ಟನ. ನನ್ನ ಹಣೆ ಬರಕ್ಕಿಷ್ಟು. ಅಲ್ಲಮ್ಮ, ಆ ಲಕ್ಕಿಗೆ 75 ಲಕ್ಷ ಬಂದಿದೆ. ಹೊಟ್ಟೆ ಉರಿತಿದ್ಯಮ್ಮ. ಹೌದು ಕಣೆ ಪಿಂಕಿ, ಹೇಗೆ ಲೆಕ್ಕ ಹಾಕಿದ್ರು ತಿಂಗಳಿಗೆ 6 ಲಕ್ಷ ಆಗತ್ತೆ ಕಣೆ. ಡಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ ಬರುತ್ತೋ ಇಲ್ವೋ ಇಷ್ಟೊಂದು ದುಡ್ಡು. ಅಣ್ಣಲ್ಲಿ ಆಟ ಆಡೋ ಲಕ್ಕಿಗೆ ನೋಡು ಎಂತ ಅದೃಷ್ಟ ಅಂತ. ಅದಕ್ಕೆ ಮನೇಲಿ ಎಲ್ರು ಅವ್ರನ್ನೇ ಮೆರೆಸ್ತಿದ್ದಾರೆ. ನನ್ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಇದೆಯಲ್ಲ, ನಾನ್ ಗೆದ್ರೇನು ಅವ್ನ್ ಗೆದ್ರೇನು ಅಂತ ಹೇಳುತ್ತೆ. ತಾನ್ ಗೆಲ್ಬೇಕು ಅನ್ನೋದು ಸ್ವಲ್ಪನೂ ಇಲ್ಲ. ಅಳ್ಬೇಡ ಕಣೆ ಪಿಂಕಿ, ನಿನಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಬರುತ್ತೆ. ನೋಡ್ತಿದ್ದೀನಲ್ಲ ಒಳ್ಳೆ ದಿನಗಳನ್ನ. ನನ್ಗೆ ಈ ಸಮಾಧಾನದ ಮಾತುಗಳೆಲ್ಲ ಬೇಡ ಅಮ್ಮ. ಬಿಡು ಫೋನ್ನ. ಆಯ್ತು ಬಿಡು, ಬಾಯ್. ಲಕ್ಕಿ, ನಿನಗೆ ನಮ್ಮ ಸಂಪಿಗೆ ದಿಬ್ಬದ ಗ್ರಾಮ ಪಂಚಾಯತಿಂದ ಅಭಿನಂದನೆಗಳು. ಥ್ಯಾಂಕ್ ಯು ಚೇರ್ಮನ್. ಕೂತ್ಕೊಳ್ಳಿ, ಮಾತಾಡೋಣ. ಅಂತೂ ಸಾಧಿಸ್ಬಿಟ್ಟೆ. ನೀನು ಕಬಡ್ಡಿ ಹಿಂದೆ ಹೋಗಿದ್ದೆ ಸಾರ್ಥಕವಾಯ್ತು. ಚೇರ್ಮನ್ ರೇ, ಸಾಧನೆ ಮಾಡ್ಬೇಕಾಗಿರೋದು ಬೇಕಾದಷ್ಟಿದೆ. ಲಕ್ಕಿ, ಈ ವಿನಯ ನಮ್ರತೆನೆ ನಿನ್ನ ಮೇಲೆ ತರದು. ನನಗಂತೂ ಗ್ಯಾರಂಟಿ ನಂಬಿಕೆ ಇದೆಯಪ್ಪ, ನೀನು ದೊಡ್ಡ ಸಾಧನೆ ಮಾಡೇ ಮಾಡ್ತೀಯಾ. ನಮ್ಮೂರಲ್ಲಿ ಕಬಡ್ಡಿ ಫೆಡರೇಷನ್ ಶುರು ಮಾಡಿದ್ದು ನಮ್ಮ ಚಿಕ್ಕಪ್ಪ. ಆದರೆ ಗ್ರಾಮ ಪಂಚಾಯತಿಯಿಂದ ಅದಕ್ಕೇನು ಸಪೋರ್ಟ್ ಸಿಗಲೇ ಇಲ್ಲ. ಅಯ್ಯೋ, ಅದೆಲ್ಲ ಹಳೆ ಕತೆನಪ್ಪ. ನೋಡ್ತಾ ಇರು, ಇನ್ನು ಮುಂದೆ ಗ್ರಾಮ ಪಂಚಾಯತಿಯಿಂದನೇ ಟೂರ್ನಮೆಂಟ್ ನಡೆಸೋಣ. ನಿಜಾನ ಚೇರ್ಮನ್ ರೇ? ನಿಜ ಲಕ್ಕಿ. ಮೊದಲು ಕೂಡ ನಮ್ಗೆ ಈ ಆಲೋಚನೆ ಇತ್ತು. ಆದ್ರೆ ಏನ್ ಮಾಡೋದು, ಅವಾಗಿನ ಖರ್ಚಿನ ಬಾಬತ್ತು ಎಲ್ಲದಕ್ಕೂ ದುಡ್ಡು ಅನ್ನೋದಾಗ್ತಿತ್ತು. ಅದಕ್ಕೆ ನಾವು ಹಿಂದೆ ಬೀಳ್ತಿದ್ವಿ. ಈಗಾದ್ರೆ ನೀನು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿಬಿಟ್ಟಿದ್ಯಾ. ಕಬಡ್ಡಿ ಅಂತಂದ್ರೆ ಲಕ್ಷಗಟ್ಟಲೆ ಸ್ಪಾನ್ಸರ್ಶಿಪ್ಸ್ ತಾ ಮುಂದೆ ಅಂತ ಬರ್ತಿದ್ದಾರೆ. ಈಗ ನಾವು ದುಡ್ಡಿಗೆ ಯೋಚನೆ ಮಾಡ್ಬೇಕಾಗಿಲ್ಲ. ನಮ್ಮ ಸಂಪಿಗೆ ದಿಬ್ಬದಲ್ಲೇ ಕಬಡ್ಡಿ ಟೂರ್ನಮೆಂಟ್ ಅರೇಂಜ್ ಮಾಡೋಣ.
ನೋಡ್ತಾ ಇರಿ, ನಮ್ಮ ಸಂಪಿಗೆ ದಿಬ್ಬನೇ ಕಬಡ್ಡಿಗೆ ತವರೂರಾಗ್ಬಿಡ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ಬಿಡ್ಬೇಕು. ಹಾಗೆ ಮಾಡೋಣ. ತುಂಬಾ ಥ್ಯಾಂಕ್ಸ್ ಚೇರ್ಮನ್. ಲಕ್ಕಿ, ಅದಕ್ಕೆ ಯಾಕಪ್ಪ ಥ್ಯಾಂಕ್ಸ್ ಹೇಳ್ಬೇಕು? ನೀನು ಊರಿಗೆ ಕೀರ್ತಿ ತಂದಿದ್ಯಾ, ನಾನು ಅದಕ್ಕೆ ಬಂದಿರೋದು. ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ನಿನ್ಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲ ಚೇರ್ಮನ್ರೆ, ನಾನು ಏನ್ ಸಾಧನೆ ಮಾಡಿದ್ದೀನಿ? ಸನ್ಮಾನ ಅಲ್ಲ, ಯಾಕೆ? ಈಗ ನೀನು ಸಾಧನೆ ಮಾಡಿದ್ಯಾ, ಇನ್ನು ಮುಂದಕ್ಕೂ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತ ಹಾರೈಸೋಕ್ಕೋಸ್ಕರ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಪ್ಪ. ನೀವು ಇಲ್ಲ ಅನ್ಕೊಡ್ದು. ನೀನು ನಮ್ಮ ಸಂಖ್ಯೆ ದಿಬ್ಬ ಅಂತ ತಟ್ಕೊಳ್ಳೋ ಹಂಗೆ ಮಾಡಿದ್ಯಾ, ನಿನಗೆ ನಾವು ಬೆನ್ನು ತಟ್ಟಬಾರ್ದಾ? ಅದಕ್ಕೆ ಅವರೆಲ್ಲ ನಿರ್ಧಾರ ಮಾಡ್ಕೊಂಡು ಬಂದಿರ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ಒಪ್ಕೋ. ಹೌದಪ್ಪ, ಬೇಡ ಅನ್ನೋಂಗಿಲ್ಲ. ಕಾರ್ಯಕ್ರಮ ಯಾವತ್ತು ಅಂತ ನಾನು ಮುಂಚೆನೆ ತಿಳಿಸ್ತೀನಿ. ನೀವು ಮನೆಯವರೆಲ್ಲ ಒಟ್ಟಿಗೆ ಬರಬೇಕು. ಚೇರ್ಮನ್ರೆ, ನನಗೆ ಇದೆಲ್ಲ ಸಂಕೋಚ ಆಗುತ್ತೆ. ಲಕ್ಕಿ, ನಾವಿಷ್ಟು ಮಾಡಿದ್ರೆ ನಮಗೆ ಸಂಕೋಚ ಆಗುತ್ತೆ. ಅದು ಅಲ್ಲದೆ ನಮ್ಮೂರು ಪ್ರತಿಭೆ ನೀನು, ನಾವು ನಿನ್ನ ಸನ್ಮಾನ ಮಾಡಲೇಬೇಕು. ನೀನು ಒಪ್ಕೊಳ್ಳೇಬೇಕು ಕಣಪ್ಪ. ನನಗೆ ಬೇಕಷ್ಟು ಕೆಲಸ ಇದೆ, ನಾನು ಬರ್ತೀನಿ. ಚೇರ್ಮನ್ರೆ, ಅಕ್ಕಿ ಸುಮ್ಮನೆ ಇರೋ ನೀನು. ಚೇರ್ಮನ್ರೆ, ಅವ್ನು ಬರ್ತಾನೆ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಆಯ್ತು ದತ್ತ, ನಿನ್ನ ಮಾತೇ ಕರೆಕ್ಟು. ನನಗೆ ತುಂಬಾ ಕೆಲಸಗಳಿದ್ದಪ್ಪ, ಬರ್ತೀನಿ ನಾನು. ಓಕೆ. ನನಗಿಷ್ಟ ಇರಲಿಲ್ಲ ದೊಡ್ಡಪ್ಪ, ದತ್ತಣ್ಣನೇ ಫೋರ್ಸ್ ಮಾಡಿದ್ದು. ಲಕ್ಕಿ, ನೋಡಿದ್ಯಾ ಕಾಲ ಹೇಗೆ ಬದಲಾಗತ್ತೆ ಅಂತ? ಯಾರೋ ಗೀತನ ಪೋಸ್ಟರ್ ಅಂಟಿಸಿದ್ರು ಅಂತ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಕರೆದ್ಬಿಟ್ಟು ಪಂಚಾಯತಿಲಿ ಏನೋ ತಪ್ಪಾಡಿದೆ ಅಂತ ನಿಲ್ಸ್ಬಿಟ್ಟಿದ್ರು. ಈಗ ಅದೇ ಜನ ನಿನ್ನನ್ನು ಕರೆದ್ಬಿಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಕಾಲ ಹೇಗೆ ಬದಲಾಗತ್ತೆ ಅಂತ. ದೋಸೆ ಮಗ್ಚಾಗ್ದಾಗೆ. ಹಾಗೆ ಬಾಬಾ, ತಲೆ ಎತ್ಕೊಂಡು ಓಡಾಡೋರ್ಗೆ ಕಾಲ. ಯಾರೇನಾದ್ರೂ ಮಾತಾಡ್ಲಿ, ಏನಾದ್ರೂ ಮಾಡ್ಲಿ, ನಾವು ಮಾಡಿದ್ದೆ ಸರಿ ಅನ್ನೋ ಕಾಲ ಇದು. ಏನ್ ಮಾಡ್ತೀರಾ? ಆದ್ರೂ ಪರಿಸ್ಥಿತಿ ಹಾಗೆ ಇತ್ತಮ್ಮ. ಅವಾಗ ಅವ್ರು ಮಾಡಿದ್ದು ತಪ್ಪಲ್ಲ. ಇವಾಗ ಬಂದು ಸನ್ಮಾನ ಮಾಡ್ತೀನಿ ಅಂತ ಕರಿತಿರೋದು ತಪ್ಪಲ್ಲ ಅಲ್ವಾ? ನೀನ್ ಬಿಡೆ, ಎಲ್ರಿಗೂ ಸರಿ ಸರಿ ಅಂತೀಯ. ಅಲ್ಲ ರೀ, ಪಂಚಾಯತಿಯವ್ರು ಬಂದಾಗ ಬೇಡ ಅಂತ ಹೇಳ್ಬೇಕಾಗಿತ್ತು. ನೀವು ಹಾಗೆ ಮಾತಾಡ್ತಿರಲ್ಲ. ಅವರು ನಮ್ಮೂರಿನ ಹಿರಿಯರು, ಅವ್ರು ಬಂದು ಕೇಳ್ಕೊಂಡಾಗ ಒಪ್ಕೊಳ್ಳದೆ ಇರೋಕ್ಕಾಗತ್ತಾ? ಏನಪ್ಪ, ಏನಂತೀರಾ? ನಿಂದೇನು ತಪ್ಪಿಲ್ಲಪ್ಪ, ನೀನ್ ಮಾಡಿ ಸರಿನೇ ಇದೆ. ಆದ್ರೆ ಜನ ಹೇಗೆ ಬದಲಾಗ್ತಾರೆ ಅನ್ನೋದನ್ನ ಹೇಳಿದೆ. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಗೊತ್ತಾಗೋ ಹಾಗೆ ಹೇಳಿ ಕಳಿಸ್ಬೇಕಾಗಿತ್ತು. ಎಲ್ರೂ ಒಂದೇ ತರ ಯೋಚನೆ ಮಾಡ್ತೀರಾ, ನಂತರ ಯಾರು ಯೋಚನೆ ಮಾಡಲ್ಲ. ಅವತ್ತು ಗೀತಾ ಗೆದ್ದು ಬಂದಾಗ ಊರ್ನವರೆಲ್ಲ ಮನೆ ಬಾಗ್ಲಿಗೆ ಬಂದು ಅವಳಿಗೆ ಸನ್ಮಾನ ಮಾಡಿದ್ರು. ಓ, ನಮ್ಮ ಊರಿಗೆ ಕೀರ್ತಿ ತಂದಿದ್ಯಾ, ಹಾಗೆ ಹೀಗೆ ಅಂತ ಹೇಳಿದ್ರು. ಆವತ್ತೇನಾದ್ರೂ ಇದನ್ನೆಲ್ಲ ಮಾಡೋದು ಬೇಡ ಅಂತ ಅವ್ರಿಗೆ ಹೇಳಿದಿದ್ರೆ ಇವತ್ತು ಅವ್ರು ಮತ್ತೆ ಬಂದು ಕರಿತಿರ್ಲಿಲ್ಲ ಅಲ್ವಾ ಬಾವ? ಊರ್ ಜನ ತಮ್ಮ ಅಭಿಮಾನನ ತೋರಿಸ್ಲಿಕ್ಕೆ ಸನ್ಮಾನ ಮಾಡ್ಬೇಕು ಅಂತ ಇಟ್ಕೊಂಡಿದ್ದಾರೆ. ಅದನ್ನ ಬೇಡ ಅಂತ ಹೇಳಕ್ಕಾಗತ್ತಾ? ಹೇಗಿದ್ರು ಅವರೆಲ್ಲ ಕರೆದಿರ ತಾನೆ, ನಾವೆಲ್ಲರೂ ಫಂಕ್ಷನ್ಗೆ ಹೋದಲಾಯ್ತು. ನೀವೆಲ್ರೂ ಒಪ್ಪಿ ಹೋಗೋದಾದ್ರೆ ಮಾತ್ರ ನಾವು ಹೋಗೋದು, ಇಲ್ಲ ಅಂದ್ರೆ ಹೋಗಲ್ಲ. ಆಯ್ತು ಬಿಡಿ, ಎಲ್ರೂ ಹೋಗೋಣ. ಮಗನ್ಗೆ ಸನ್ಮಾನ ಆಗ್ತಿದೆ ಅಂದ್ರೆ ತಾಯಿಗೆ ಹೆಮ್ಮೆ ಅಲ್ವಾ? ಎಲ್ಲ ಹೋಗೋಣ. ಎಲ್ರೂ ಬರ್ಲೇಬೇಕಲ್ಲ. ನಾನ್ ಬಂದಿಲ್ಲ ಅಂದ್ರೆ ಮನೆ ಮರ್ಯಾದಿನ ಕಳ್ದಾಗುತ್ತೆ. ನಾನು ಬರ್ತೀನಿ.
ಈ ದಿನ ನಿಮ್ಮೆಲ್ಲರಿಗೆ ತುಂಬಾ ಸಂತೋಷದ ದಿನ. ಯಾಕೆಂದ್ರೆ ಕಬಡ್ಡಿ ತರಬೇತಿ ಕೇಂದ್ರ ಸಂಪಿಗೆ ದಿಬ್ಬ ಗ್ರಾಮ ಪಂಚಾಯತ್ ವತಿಯಿಂದ ಕರ್ನಾಟಕ ಕಬಡ್ಡಿ ಲೀಗಿಗೆ ಆಯ್ಕೆಯಾಗಿದ್ದು ಬೆಂಗಳೂರು ದೇವಸ್ಥಾನವನ್ನು ಪ್ರತಿನಿಧಿಸತಕ್ಕಂತಹ ಸಂಪಿಗೆ ದಿಬ್ಬದ ಕಬಡ್ಡಿ ಚಾಂಪಿಯನ್ ಮಾಜಿ ಆಟಗಾರ ನರಸಿಂಹ ಅವರ ಸುಪುತ್ರ ಲಕ್ಷ್ಮಣ ನರಸಿಂಹ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಮಾನ್ಯ ಆಂಜನಪ್ಪನವರಿಗೆ ತಡವಾಗಿ ನಾವು ಆಹ್ವಾನ ಕೊಟ್ಟರು ಕೂಡ ಅವರು ಬಹಳ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಇವತ್ತು ತುಂಬಾ ವಿಶೇಷವಾದ ದಿನ. ಯಾಕೆಂದ್ರೆ ನಮ್ಮ ಸಂಪಿಗೆ ದಿಬ್ಬ ಎಂಬ ಹಳ್ಳಿಯನ್ನ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಲಕ್ಕಿ ಅವರು. ಪ್ರತಿ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಆ ಮಹಿಳೆ ಇನ್ಯಾರು ಅಲ್ಲ, ನಮ್ಮ ಲಕ್ಕಿ ಅವರ ಶ್ರೀಮತಿ ಗೀತಾ ಅವರು. ನಮ್ಮ ಶ್ರೀಮತಿ ಗೀತಾ ಅವರು ಆರ್ಜೆ ಆಗಿ ಜನಪ್ರಿಯತೆ ಗಳಿಸಿದ್ದಾರೆ. ನಮ್ಮ ಸಂಪಿಗೆ ದಿಬ್ಬದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ಕಬಡ್ಡಿಯ ಟೀಮ್ ಅನ್ನು ಕಟ್ಟಿದ ಯಶಸ್ಸು ಅವರದು. ಗೀತಾರವರು ಟಿವಿ ರಿಯಾಲಿಟಿ ಶೋಗಳು ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭೆ ಅಂತಿರುವ ನಮ್ಮ ಲಕ್ಕಿ ಅವರು ನಾಳೆಯಿಂದ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಅವರಿಗೆ ಶ್ರೇಯಸ್ಸು ಯಶಸ್ಸು ದೊರಕಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲಿಗೆ ಶ್ರೀಯುತ ಆಂಜನಪ್ಪನವರು ಎಷ್ಟೇ ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ತಾವು ಬಂದು ಎರಡು ಮಾತುಗಳಾಡಬೇಕು ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಂಪಿಗೆ ದಿಬ್ಬ ನಮ್ಮ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ಹಳ್ಳಿಯಾಗಿದೆ. ಇದಕ್ಕೆ ಕಾರಣ ನಮ್ಮ ಲಕ್ಕಿ ಅವರು. ನಮ್ಮ ಹಳ್ಳಿಗೆ ಜನಪ್ರಿಯತೆ ತಂದುಕೊಟ್ಟಿದ್ದಾರೆ. ಈ ಸಮಾರಂಭದಲ್ಲಿ ನನ್ನ ಮೂಲಕ ಅವರನ್ನ ಅಭಿನಂದಿಸ್ತಾ ಇರೋದು ನನಗೆ ಬಹಳ ಸಂತೋಷದ ವಿಷಯ. ಲಕ್ಕಿಯವ್ರ ತಂದೆಯವರು ನನಗೆ ಬಹಳ ಬೇಕಾದವರು ಹಾಗೂ ನನ್ನ ಆತ್ಮೀಯ ಗೆಳೆಯರು. ಅಷ್ಟೇ ಅಲ್ಲ, ಅವರು ಪ್ರತಿಭಾನ್ವಿತ ಕಬಡ್ಡಿ ಆಟಗಾರರು. ಆದರೆ ಅವತ್ತಿನ ಕಾಲದಲ್ಲಿ ಈಗಿನ ತರ ಪ್ರೋತ್ಸಾಹ ಆಗ್ಲಿ ಅವಕಾಶಗಳಾಗ್ಲಿ ಇರಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಇವರಷ್ಟು ಹೆಸರು ಅವರು ಮಾಡಲಿಲ್ಲ. ಆದರೂ ನಮ್ಮ ಸಂಪಿಗೆ ದಿಬ್ಬದಲ್ಲಿ ಕಬಡ್ಡಿ ಟ್ರೈನಿಂಗ್ ಸೆಂಟರ್ ಅನ್ನು ಸ್ಥಾಪಿಸಿ ಬಹಳಷ್ಟು ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಪಿಗೆ ದಿಬ್ಬದಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಇದೆ. ಲಕ್ಕಿಯಂತಹ ಆಟಗಾರರು ಬೆಳೆದಿದ್ದಾರೆ. ಇದು ಬಹಳ ದೊಡ್ಡ ಕೆಲಸ. ಇದನ್ನು ಮಾಡಿದವರು ನಮ್ಮ ನರಸಿಂಹ. ಇಂಥ ಹುಡುಗರು ಎಷ್ಟು ಜನ ಹಿಂದೆ ಅಂತ ದೊಡ್ಡ ಶಕ್ತಿಗಳಿವೆ. ಲಕ್ಕಿಯವರು ಯಾವುದೇ ಸಮಯದಲ್ಲಿ ಏನೇ ಸಹಾಯ ಬೇಕಂದ್ರು ಧಾರಾಳವಾಗಿ ಬಂದು ನಮ್ಮನ್ನ ಕೇಳಬಹುದು. ನಾವು ಅದನ್ನು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನು ಪಾಲಿಸ್ತೀವಿ. ಅವರ ಯಶಸ್ಸು ನಮ್ಮ ಯಶಸ್ಸು. ಲಕ್ಕಿಯವರು ತಮ್ಮ ಸಾಧನೆಯಲ್ಲೇ ಮುಂದುವರಿಯಬೇಕು.
ಇನ್ನು ಮೇಲೇರಬೇಕು, ನಮ್ಮ ಹಳ್ಳಿಗೆ ಕೀರ್ತಿ ತರಬೇಕು ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀಯುತ ಆಂಜನಪ್ಪನವರು ಲಕ್ಕಿ ಅವರಿಗೆ ಶುಭವನ್ನು ಕೋರ್ತಾ ಅವರ ಕಬಡ್ಡಿ ಏಳಿಗೆ ಸಾಧನೆಗೆ ತಮ್ಮ ಕೈಲಾದ ಎಷ್ಟು ಬೇಕಾದ ಸಹಾಯ ಮಾಡಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಈಗ ಈ ಗ್ರಾಮದ ಮುಖಂಡರಾದ ಶ್ರೀಯುತ ಚಂದ್ರಶೇಖರ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಚೇರ್ಮನ್ ಸಾಹೇಬರಿಗೆ ಒಂದು ನನ್ನ 2 ಮಾತುಗಳನ್ನು ಮುಂದುವರಿಸ್ತೀನಿ. ನಮ್ಮ ಹಳ್ಳಿಯ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಲಕ್ಕಿನೇ ಸಾಕ್ಷಿ. ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳು ನಮ್ಮ ಹಳ್ಳಿನಲ್ಲಿ ಹೆಚ್ಚೆಚ್ಚಾಗಿ ಬರಬೇಕು. ಇನ್ನು ಮುಂದೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಡಬೇಕು ಅಂತ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ನಾವು ನಡೆಸಿಕೊಡ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ. ನಮ್ಮ ಲಕ್ಕಿ ಅವರ ಹೆಸರಿನಲ್ಲೇ ಈ ಕಬಡ್ಡಿ ಟೂರ್ನಮೆಂಟ್ ಅನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಕೇವಲ ಜೂನಿಯರ್ಸ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಇದರ ರೂಪುರೇಷೆಗಳು ಹೇಗಿರಬೇಕು ಅಂತ ನಮ್ಮ ಲಕ್ಕಿ ಅವರೇ ಹೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ. ಈಗ ಲಕ್ಕಿ ಅವರಿಗೆ ಶುಭಾಶಯ ಕೋರಿದಂತ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಈಗ ಸಂಪತ್ ಅವ್ರನ್ನ ಕರ್ತೀನಿ, 1-2 ಮಾತಾಡಬೇಕು. ಸಾಮಾನ್ಯವಾಗಿ ಒಂದು ಮಾತಿದೆ, ಹಳ್ಳಿ ಹುಡುಗರು ದಡ್ಡರು, ಪೆದ್ದುಗಳು, ಸಾಮಾನ್ಯ ಜ್ಞಾನ ಕಡಿಮೆ, ಅವರು ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋ ಸ್ಪಷ್ಟತೆ ಇರಲ್ಲ ಅಂತ. ಎಲ್ಲಾ ವಿಷಯಗಳಿಗೂ ಸಿಟಿ ಹುಡುಗರು ತುಂಬಾ ಫಾರ್ವರ್ಡ್, ತುಂಬಾ ಬುದ್ಧಿವಂತರು ಅಂತ. ಆದ್ರೆ ಜೀವನದಲ್ಲಿ ಯಾವತ್ತಿದ್ರು ಉನ್ನತ ಸ್ಥಾನಕ್ಕೆ ಹೋಗೋದು ಅಂದ್ರೆ ನಮ್ಮ ಹಳ್ಳಿ ಹುಡುಗರೇ. ಸಿಟಿ ಹುಡುಗರು ಬರೀ ಮಾತಾಡ್ತಾರೆ ಅಷ್ಟೇ. ನಮ್ಮ ಹಳ್ಳಿ ಹುಡುಗರು ಅದನ್ನ ಮಾಡಿ ತೋರಿಸ್ತಾರೆ. ಅದಕ್ಕೆ ಜೀವಂತ ಸಾಕ್ಷಿ ನಮ್ಮ ಲಕ್ಕಿ ಅವರು. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಈಗ ನಮ್ಮ ಲಕ್ಕಿ ಅವರು 1-2 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಈಗ ಇದೇ ಜನ ಕೂರಿಸಿ ಸನ್ಮಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಈ ಮಟ್ಟಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈ ಮಟ್ಟಕ್ಕೆ ಬರೋದಕ್ಕೆ ನೀವೊಂಥರ ಕಾರಣನೇ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರ ಅಭಿಮಾನ, ಸನ್ಮಾನ ಇದೇ ನನಗೆ ಆಶೀರ್ವಾದ. ಇದೇ ನನ್ನ ಕಾಪಾಡುತ್ತೆ. ಇದೊಂಥರ ನನಗೆ ತುಂಬಾ ಶಕ್ತಿ ಕೊಡುತ್ತೆ. ನಾನು ಇಲ್ಲಿವರೆಗೂ ಏನ್ ಸಾಧನೆ ಮಾಡಿದ್ದೀನೋ ಅಥವಾ ಏನ್ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದೀನೋ ಅದಕ್ಕೆ ಕಾರಣ ನಮ್ಮ ತಂದೆ. ಅವ್ರು ತೋರಿಸಿರೋ ದಾರಿಲಿ ನಡೀತಾ ಇದ್ದೀನಿ. ಅವ್ರು ಏನ್ ಹೇಳ್ಕೊಟ್ಟಿದಾರೋ ಅದ್ರಲ್ಲೊಂದು ಇಷ್ಟು ಕಲ್ತಿದ್ದೀನಿ. ಅದೇ ನನ್ನ ಇಲ್ಲಿವರೆಗೂ ಕಾಪಾಡಿದೆ. ಅವ್ರ ಶ್ರದ್ಧೆ, ಅವ್ರ ಕಮಿಟ್ಮೆಂಟು ಯಾವತ್ತೂ ನನ್ನ ಕಾಪಾಡುತ್ತೆ. ಆ ನಂಬಿಕೆ ನನಗಿದೆ. ನಮ್ಮ ತಂದೆ ಹೆಸರನ್ನ ಸ್ವಲ್ಪ ಮಟ್ಟಕ್ಕಾದ್ರೂ ಉಳಿಸ್ಕೋತೀನಿ. ಆ ಭರವಸೆ ನಾನು ಕೊಡ್ತೀನಿ.
ನಾನು ಕಬಡ್ಡಿ ಆಡೋದು ಫೇಮ್ಗೋಸ್ಕರ ಆಗಲಿ ಅಥವಾ ಅವಾರ್ಡ್ಗೋಸ್ಕರ ಆಗಲಿ ಅಲ್ಲ ಕಬಡ್ಡಿ ನನ್ನ ಉಸಿರು ಇದನ್ನೇ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ.